ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅನುಷಾ, ಓಶೋ ನೇಚರ್ ಕ್ಯೂರ್ ಸೆಂಟರ್ ಬಾಗಲಕೋಟಿಂದ. ಇವತ್ತಿನ ಟಾಪಿಕ್ಕು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಭಾಳ ಮಂದಿ ಅದ್ರ ಬೆನಿಫಿಟ್ಸ್ ಏನು, ಅದರಿಂದ ಏನು ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಕೇಳ್ತಿರ್ತಾರೆ. ಫಸ್ಟ್, ಇಂಟರ್ಮಿಟೆಂಟ್ ಅಂದರೆ ಗ್ಯಾಪ್, ಫಾಸ್ಟಿಂಗ್ ಅಂದರೆ ಉಪವಾಸ. ಸೊ ಗ್ಯಾಪಲ್ಲಿ ಫಾಸ್ಟಿಂಗ್ ಮಾಡೋದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು ಥರ ಇದಾವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ನಾವು ಒಬ್ರೊಬ್ರು 18:6 ಇಲ್ಲ 16:8, ಒಬ್ರೊಬ್ರು ಸನ್ರೈಸ್ ಟು ಸನ್ಸೆಟ್ ಜೇನ್ ಫಾಸ್ಟಿಂಗ್ಸ್ ಮಾಡ್ತಾರೆ. ಅಂದರೆ ಸೂರ್ಯೋದಯ ಆದಮೇಲೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಸೂರ್ಯ ಮುಳುಗಿದ್ಮೇಲೆ ಏನು ಊಟ ಮಾಡಲ್ಲ. ದಿಸ್ ಈಸ್ ಕಾಲ್ಡ್ ಆಸ್ ಸನ್ರೈಸ್ ಟು ಸನ್ಸೆಟ್ ಫಾಸ್ಟಿಂಗು. ಒಬ್ರೊಬ್ರು ಒಮ್ಯಾಡ್ ಅಂದರೆ 1 ಮೀಲ್ ಅ ಡೇ ಫಾಸ್ಟಿಂಗ್ ಮಾಡ್ತಾರೆ. 24 ತಾಸು ಒಳಗೆ ಬರೀ ಒಂದೇ ಹೊತ್ತು ಊಟ ಮಾಡ್ತಾರೆ. ಸೊ ಇದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಯೂಶ್ವಲಿ ನಾವು ಏನು ಮಾಡ್ತೀವಿ, 3 ಹೊತ್ತು ಊಟ ಮಾಡ್ತೀವಿ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಟಿಫಿನ್, ಮತ್ತು ನಡಕ್ಕೆ ಅದರೊಳಗೆ ಕಾಫಿ, ಟೀ, ಬಿಸ್ಕೆಟು, ಜ್ಯೂಸು ಎಲ್ಲ ಕುಡಿತೀವಿ. ಅದರಿಂದ ಏನಾಗ್ತೈತಿ, ಊಟ ಮಾಡ್ತೀವಿ, ಪಚನ ಕ್ರಿಯೆ ಡೈಜೆಷನ್ ಆಗ್ತೈತಿ. ಮತ್ತು ಮಧ್ಯಾಹ್ನ ಊಟ ಮಾಡ್ತೀವಿ, ಪಚನ ಆಗುತ್ತೆ. ಮತ್ತು ರಾತ್ರಿ ಮಾಡ್ತೀವಿ, ಪಚನ ಆಗುತ್ತೆ. ಸೊ ಬಾಡಿಗೆ ರೆಸ್ಟ್ ಅಂತ ಸಿಗತಾನೆ ಇಲ್ಲ, ಅದು ಡೈಜೆಷನ್ ಮಾಡ್ತಾನೆ ಇರುತ್ತೆ. ರೆಸ್ಟ್ ಯಾವಾಗ ಸಿಗ್ತೈತಿ, ರಾತ್ರಿ ಆದ ಕೂಡಲೇ ಏನಾಗ್ತೈತಿ, ನಮ್ಮ ದೇಹ ತನ್ನನ್ನು ತಾನ ಕ್ಲೆನ್ಸ್ ಮಾಡ್ತಿರ್ತೈತಿ. ಬೆಳಗ್ಗೆ ಎದ್ದ ಕೂಡಲೇ ಮೋಷನ್ ಮುಖಾಂತರ ಹೊಲಸು ಹೋಗ್ತೈತಿ, ಕಣ್ಣಾಗ ಪಿಚ್ ಬರುತ್ತೆ, ಬಾಯಿಂದ ಕಫ ಬರುತ್ತೆ, ಸ್ಮೆಲ್ ಬರ್ತಿರುತ್ತೆ. ಇದೆಲ್ಲ ಏನು ಸೂಚಿಸುತ್ತೆ, ಇಡೀ ರಾತ್ರಿ ನಮ್ಮ ದೇಹ ತನ್ನನ್ನು ತಾನ ಡಿಟಾಕ್ಸ್ ಮಾಡತ್ತೈತಿ. ಆದರೆ ಇತ್ತೀಚೆಗೆ ಮೊಬೈಲ್ ಬಂದ ಕೂಡ ನೆಟ್ಫ್ಲಿಕ್ಸು, ಇನ್ಸ್ಟಾಗ್ರಾಮು, ರಾತ್ರಿ ತಿನ್ನೋದು, ನೈಟ್ ಶಿಫ್ಟ್ ಎಲ್ಲ ಮಾಡೋದ್ರಿಂದ ಊಟ ಎಲ್ಲ ಲೇಟ್ ಆಗುತ್ತೆ. ಸೊ ಲೇಟ್ ಆಗೋಣ ಏನಾಗುತ್ತೆ, ಅದಕ್ಕೆ ರೆಸ್ಟ್ ಸಿಗಂಗಿಲ್ಲ. ರೆಸ್ಟ್ ಸಿಗಲಿಲ್ಲ ಅಂದ್ರೆ ಸ್ವಚ್ಛ ಆಗೋ ಕ್ರಿಯೆ ಏನಾಗುತ್ತೆ, ಫಾರ್ವರ್ಡ್ ಆಗ್ತಾ ಅಂದರೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಅದರಿಂದ ದಿನನಿತ್ಯ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ, ಟಾಕ್ಸಿನ್ಸು ಎಲ್ಲ ಹೊಲಸು ಕೂತು ಅದರಿಂದ PCOS, ಥೈರಾಯ್ಡು, ಒಬೇಸಿಟಿ ಕಾಯಿಲೆಗಳು, BP, ಶುಗರ್ ಹೇಳ್ತಾ ಹೋದ್ರೆ ನಿಲ್ಲಂಗೇನೆ ಇಲ್ಲ, ಅಷ್ಟು ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ಯಾಪ್ ಕೊಡ್ತೀವಿ. ಸೊ ಆ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ಬಾಡಿ ತನ್ನನ್ನು ತಾನೇ ಕ್ಲೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಲೈಕ್ ಫಾಸ್ಟಿಂಗ್ ಗಿವ್ಸ್ ಅ ಬಾಡಿ ಅನ್ ಅಪಾರ್ಚುನಿಟಿ ಟು ಹೀಲ್ ಇಟ್ ಸೆಲ್ಫ್. ಸೊ ಎಲ್ಲರೂ 18:6 ಇಲ್ಲ 16:8 ಸನ್ರೈಸ್ ಟು ಸನ್ಸೆಟ್ ಫಾಸ್ಟಿಂಗ್ ಮಾಡಬೇಕಂತಿಲ್ಲ. ನಿಮ್ಮ ದೇಹಕ್ಕೆ ಯಾವ ಥರದ ಫಾಸ್ಟಿಂಗ್ ಸೂಟ್ ಆಗುತ್ತೋ ಆ ಥರ ಫಾಸ್ಟಿಂಗ್ ಮಾಡಿರಿ. ಈಗ ಬೆಸ್ಟ್ ಅಂದರೆ ಅಟ್ಲೀಸ್ಟ್ 7:30 ಇಂದ 8 ಒಳಗೆ ನೀವು ಊಟ ಮುಗಿಸಿದ್ರೆ 8ರಿಂದ ಬೆಳಿಗ್ಗೆ 8 ಮಟ್ಟ ನಿಮಗೆ ಖಾಲಿ ಸಿಗುತ್ತೆ. ಆ ಖಾಲಿ ಟೈಮ್ನಾಗ ಫುಲ್ ಅದು ಕ್ಲೆನ್ಸ್ ಮಾಡುತ್ತೆ. ಈಗ ಎಕ್ಸಾಂಪಲ್ಲು, ನೀವು ಮನೆ ಸ್ವಚ್ಛ ಮಾಡೋಕ್ಕೆ ಡಿಸೈಡ್ ಮಾಡ್ತೀರಿ. ಮನೆ ಸ್ವಚ್ಛ ಮಾಡುವಾಗ ಯಾರ ಗೆಸ್ಟ್ ಬಂದ ಕೂಡಲೇ ಏನಾಗುತ್ತೆ, ನಿಂದಿರ್ಸ್ತೀರಿ, ಮತ್ತು ಅದೆಲ್ಲ ಅಲ್ಲೆಲ್ಲ ಇರುತ್ತೆ ಡಸ್ಟ್, ಮತ್ತು ಅವ್ರು ಹೋಗ್ತಾರೋ ಸ್ವಚ್ಛ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಮತ್ತೊಂದು ಬರುತ್ತೆ. ಹಾಗೆ ನೀವು ಅದು ಸ್ವಚ್ಛ ಮಾಡ್ತಿರುತ್ತೆ, ಮತ್ತೇನೋ ಒಂದು ಹಾಕ್ತೀರಿ, ಗೆಸ್ಟ್ ಬಂದಂಗೆ ಅದು ನಮ್ಮ ಹೊಕ್ಳಿಗೆ, ಮತ್ತದು ಸ್ವಚ್ಛ ಮಾಡ್ತಿರುತ್ತೆ, ಮತ್ತೊಂದು ಬಿಸ್ಕೆಟ್ ತಿಂದು. ಸೊ ಇಟ್ ಈಸ್ ನಾಟ್ ಗೆಟಿಂಗ್ ಎನಿ ರೆಸ್ಟ್. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ BP, ಶುಗರು, PCOD, PCOS ಎಲ್ಲ ರಿವರ್ಸ್ ಮಾಡ್ಬೋದು. ಇದೆಲ್ಲ ಏನಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್. ನೀವು ನಿಮ್ಮ ಜೀವನ ಶೈಲಿ, ನಿಮ್ಮ ಆಹಾರ ಶೈಲಿ, ನಿಮ್ಮ ನಿದ್ದೆ, ನಿಮ್ಮ ವ್ಯಾಯಾಮ ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಇದನ್ನೆಲ್ಲ ಆರಾಮಾಗಿ ರಿವರ್ಸ್ ಮಾಡ್ಬೋದು. ಸೊ ಈ ವಿಡಿಯೋ ಒಳಗೆ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಯಾವ ಥರದ್ದು ಫಾಸ್ಟಿಂಗ್ ಮಾಡಿದರೆ ಯಾವ ಥರ ಡಿಸೀಸಿಗೆ ಹೆಲ್ಪ್ ಆಗುತ್ತಂತ ಹೇಳ್ಕೊಡ್ತೀನಿ. ಇನ್ನೂ ಹೆಚ್ಚಿನ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು, ಇಲ್ಲ ಕನ್ಸಲ್ಟ್ ಮಾಡ್ಬೇಕಂದ್ರೆ ಕೆಳಗಡೆ ನಮ್ಮ ಡೀಟೇಲ್ಸ್ ಇದಾವೆ. ಬೇರೆ ಊರಲ್ಲಿದ್ದರೆ ನೀವು ನಂಬರ್ ತೊಗೊಂಡು ಆನ್ಲೈನ್ ಕನ್ಸಲ್ಟೇಷನ್ ಸಹ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಇದೇ ಥರ ಇನ್ನೊಂದು ಹೆಲ್ತ್ ಅಡ್ವೈಸ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.